ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ರು, 3 ಬಾರಿ ಸೋತು. ಹಾಗೆಂತೇಳಿ ಮನೇಲಿ ಕೂತ್ಕೊಳ್ಳಿಲ್ಲ. ಮನೆಯಲ್ಲಿ ರಾಜಕೀಯದ ವಾತಾವರಣ ಯಾವ ಸ್ವರೂಪದಲ್ಲಿ ತಮ್ಮ ಬಾಲ್ಯ? ಅವನೊಂದು ಮಾತು ಹೇಳ್ತೇನೆ, ನಾನೇನು ಅರ್ಜಿ ಹಾಕಿರಲಿಲ್ಲ ದೇವೇಗೌಡರು ಮನೆ ತಂದಲ್ಲಿ ಭಗವಂತ ನನಗೆ ಲುಟ್ಟಿಸ್ಬೇಕು ಅಂತ. ಅದು ಪೂರ್ವಜನದ ಪುಣ್ಯ. 3ನೇ ತಲೆಮಾರಿನ ರಾಜಕಾರಣಿ ಆದರೂ ಕೂಡ ಇವರ ರಾಜಕೀಯದ ರಂಗಪ್ರವೇಶ ಸುಲಭದ್ದು ಆಗಿಲ್ಲ ಅನ್ನುವಂಥದ್ದು ಮತ್ತೊಂದು ವಾಸ್ತವ. ಯಾಕಂದರೆ ಅದು ಪ್ರಜಾಪ್ರಭುತ್ವದ ಇನ್ನೊಂದು ಬ್ಯೂಟಿಯೂ ಕೂಡ. 3 ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ರು, 3 ಬಾರಿ ಸೋತರು. ಹಾಗೆಂತೇಳಿ ಮನೇಲಿ ಕೂತ್ಕೊಳ್ಳಿಲ್ಲ. ಜನರ ನಡುವೆ ಓಡಾಡ್ತಾ ಇದ್ದಾರೆ. ಜನರ ಜೊತೆಗೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನರ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸುವುದರ ಕಡೆಗೂ ಕೂಡ ಪ್ರಯತ್ನಗಳನ್ನು ಮುಂದುವರಿಸ್ತಿರುವಂಥದ್ದು. ರಾಜಕೀಯದ ಪ್ರವೇಶವನ್ನು ಸಿನಿಮಾ ರಂಗದ ಮೂಲಕವಾಗಿ ಬಂದು ಹೀರೋ ಆಗಿ ನಂತರ ರಾಜಕೀಯದ ಕಡೆಗೆ ಬರೋದರ ಮೂಲಕ ತಾನು ಜನರ ಜೊತೆಗೆ ತನ್ನ ತಂದೆ ತನ್ನ ತಾತ ಮಾಡಿರುವಂತಹ ರಾಜಕೀಯದ ಕೆಲಸಗಳನ್ನು ನಾನು ಕೂಡ ಮುಂದುವರಿಸಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಮೂಡಿಸ್ತಾ ಇರುವಂತಹ ನಾಯಕ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಖಿಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ಕಾರ. ಪಾದಯಾತ್ರೆಯಲ್ಲಿ 2 ದಿವಸ ಪಾದಯಾತ್ರೆಯನ್ನು ಮಾಡಿದ್ರಿ. ಬಿಡದಿ ಟು ಬೆಂಗಳೂರು ಫ್ರೀಡಮ್ ಪಾರ್ಕ್ ಕಡೆಗೆ ಅಂತೇಳಿ ಹೊರಟಿದ್ರಿ. ಕಾನೂನಿನ ಕಾರಣಗಳನ್ನು ಮುಂದಿಟ್ಟುಕೊಂಡು ನಿಮ್ಮ ಬೆಂಗಳೂರು ನಗರದ ಪ್ರವೇಶವನ್ನು ತಡೆಯಲಾಯಿತು. 2 ದಿವಸದಲ್ಲಿ ಏನು ಅನುಭವ ಆಯಿತು ತಮಗೆ? ಸರ್, ಮೊದಲನೇದಾಗಿ ಪಾದಯಾತ್ರೆ ಮಾಡುವಂಥ ಅಗತ್ಯತೆ, ಅನಿವಾರ್ಯತೆ, ಅವಶ್ಯಕತೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ, ನಮ್ಮ ಭಾಗದ ರೈತರನ್ನ ಒಕ್ಕಲೆಬ್ಸಿ ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನವನ್ನು ಮಾಡ್ತಕ್ಕಂಥ ಪ್ರಯತ್ನಗಳು ಈಗಾಗಲೇ ನಡೆದೋಗಿದೆ. ಹೆಚ್ಚು ಕಮ್ಮಿ ಫೈನಲ್ ನೋಟಿಫಿಕೇಷನ್ ಆಗಿ 7 ಹಳ್ಳಿಗಳು 5,500 ಎಕರೆಯಷ್ಟು ಫೈನಲ್ ನೋಟಿಫೈ ಕೂಡ ಆಗೋಗಿದೆ ಲ್ಯಾಂಡು. ನಾನು ಪ್ರಾರಂಭದಲ್ಲಿಯೂ ಕೂಡ ಒಂದು ಪಾದಯಾತ್ರೆ ಮಾಡಿದೆ. ಬಹುಶಃ ತಮ್ಗೆ ಗೊತ್ತಿರಬಹುದು, ಅದು ಬೈರಮಂಗಲ ಭಾಗದಲ್ಲೇ ಒಂದು 11 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದೆ. ಅಲ್ಲಿ 9 ರೆವಿನ್ಯೂ ಗ್ರಾಮಗಳಿದೆ. ನನಗೆ ಇರ್ತಕ್ಕಂಥ ವಾಸ್ತವ ಸ್ಥಿತಿಯ ಒಂದು ಅರಿವು ನನಗೂ ಕೂಡ ನನ್ನ ಕಣ್ಣಾರೆ ನೋಡಬೇಕು, ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಅನ್ನೋದಕ್ಕೆ ಹೋಗಿದ್ದೆ. ಅಲ್ಲಿ ತಮಗೆ ಗೊತ್ತಿದ್ದಂಗೆ ಸರ್, ಹೈನುಗಾರಿಕೆ ವಿಶೇಷವಾಗಿ 6 ಲಕ್ಷಕ್ಕೂ ಹೆಚ್ಚು ಲೀಟ್ರು ಹಾಲು ಪ್ರತಿ ತಿಂಗಳು ಕೂಡ ಬೆಂಗಳೂರಿಗೆ ಸರಬರಾಜಾಗ್ತಾಯಿದೆ. ತರಕಾರಿ ಬೆಳೀತಾರೆ, ಹಣ್ಣು ಹೂವು ಜೊತೆಯಲ್ಲಿ ತೆಂಗು, ರೇಷ್ಮೆನೂ ಕೂಡ ಪ್ರತಿ ವರ್ಷಕ್ಕೆ ಒಂದು 35 ಕೋಟಿಯಷ್ಟು ರೇಷ್ಮೆಯಲ್ಲಿ ಹಣ ಉತ್ಪಾದನೆ ಮಾಡ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ ಜನ. ಆಮೇಲೆ ಅಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಬಹುಸಂಖ್ಯೆ ಇದೆ. ನೀವು 7,481 ಎಕರೆ ಇವತ್ತು ಸರ್ಕಾರ ಟೋಟ್ಲಿ ಅದನ್ನು ಇವತ್ತು ಭೂಸ್ವಾಧೀನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದೇನು ಹೊರಟಿದ್ದಾರೆ. ಅಲ್ಲಿ ಆ ರೈತರ ಪರಿಸ್ಥಿತಿ ಮುಂದಕ್ಕೆ, ಅವರ ಭವಿಷ್ಯ, ಫಲವತ್ತಾದಂಥ ಜಮೀನು, ನೀರಾವರಿ, ಉತ್ತಮವಾದಂಥ ನೀರಾವರಿ ಇರ್ತಕ್ಕಂಥ ಪ್ರದೇಶ, ಕೃಷಿಗೆ ಯೋಗ್ಯವಾದಂಥ ಪ್ರದೇಶ, ಇವೆಲ್ಲವೂ ಇದ್ದರೂ ಕೂಡ ಒತ್ತಾಯಪೂರ್ವಕವಾಗಿ ವಿತೌಟ್ ದ ಕನ್ಸೆಂಟ್ ಆಫ್ ಫಾರ್ಮರ್ಸ್ ಸರ್ಕಾರ ಯಾಕೆ ಈ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನನಗೆ ಅಲ್ಲೋದಾಗಲೂ ಕೂಡ ನನಗೂ ವೈಯಕ್ತಿಕವಾಗಿ ಅರಿವಾಗಿದ್ದು. ಆಗ ನಾನು ಸರ್ಕಾರಕ್ಕೊಂದು ಮಾತು ಹೇಳಿದೆ, ಈಗಲೂ ಕಾಲ ಮಿಂಚಿಲ್ಲ, ನೀವು ಇದೇನು ಯೋಜನೆ ಮಾಡೋಕ್ಕೆ ಹೊರಟಿದ್ದೀರಿ, GBITSರಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಹೆಸರು ಕೊಟ್ಕೊಂಡು ಇಲ್ಲಿ AICT ಕಟ್ತೀನಿ, ಸ್ಮಾರ್ಟ್ ಸಿಟಿ ಕಟ್ತೀನಿ, ಇವೆಲ್ಲವೂ ಕೂಡ ಬಣ್ಣ ಬಣ್ಣದ ಮಾತನ್ನ ಸರ್ಕಾರ ಆಡೋದನ್ನು ಬಿಟ್ಟು ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ, ಎಷ್ಟು ಜನ ಇದರ ಯೋಜನೆಯ ಪರ ಇದ್ದಾರೆ, ವಿರೋಧ ಇದ್ದಾರೆ, ಎಷ್ಟು ಜನ ಅವ್ರ ಭೂಮಿ ಕೊಡೋದಕ್ಕೆ ಸಿದ್ಧರಿದ್ದಾರೆ, ಇವೆಲ್ಲವೂ ಕೂಡ ಒಮ್ಮೆ ಆಲೋಚನೆ ಮಾಡಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಪಾದಯಾತ್ರೆ ನಾವು ಬೆಂಗಳೂರಿವರೆಗೂ ಮಾಡಲೇಬೇಕಾಗ್ತದೆ. ಕಾರಣ ಇವತ್ತು ಬಹುಶಃ ಸ್ಪೆಸಿಫಿಕಲಿ ಹೇಳಬೇಕು ಅಂದರೆ ಹೆಚ್ಚು ಕಮ್ಮಿ 520ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಪ್ರತಿಭಟನಾಕಾರರು. ಅಲ್ಲಿ ರೈತ ಮಹಿಳೆಯರು, ಯುವಕರು, ಹಿರಿಯಕರು, ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಕೂಡ ಬೀದಿಲಿ ಕೂತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ 4 ಜನ ಶಾಸಕರು ಇವತ್ತು ಜಿಲ್ಲೆನಲ್ಲಿ ಗೆದ್ದಿದ್ದಾರೆ. ಆ ಭಾಗದ ಶಾಸಕರು ನೂತನವಾಗಿ ಮಂತ್ರಿಗಳು ಕೂಡ ಆಯ್ಕೆಯಾಗಿದ್ದಾರೆ. ಯಾಕೆ ಬಂದು ಒಂದು ದಿನವೂ ಕೂಡ ಅವರ ಕಷ್ಟ ಸುಖ ಏನಿದೆ, ಪರ ವಿರೋಧ ಏನಿದೆ, ಸಾಧಕ ಬಾಧಕ ಏನಿದೆ, ಯಾಕೆ ಚರ್ಚೆ ಮಾಡಬಾರ್ದಾಗಿತ್ತು? ಇದನ್ನು ನಾನು ಸರ್ಕಾರಕ್ಕೆ ಹೇಳಿದ್ದೆ. ಕೊನೆಗೆ ರೈತರ ಭಾವನೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ ಅಲ್ಟಿಮೇಟ್ಲಿ. ಸೊ ರೈತರು ಇಲ್ಲ, ಅವರಂತೂ ಇಲ್ಲಿ ಬರೋದು ಕಾಣೆ. ನಾವಾದರೂ ವಿಧಾನಸೌಧಕ್ಕೆ ಹೋಗಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳುವಂಥದ್ದು ಆಗಬೇಕು ಅನ್ನೋವಂಥ ಒಂದು ವಿಚಾರ ಮುಂದಿಟ್ಟಾಗ ಅವರ ಭಾವನೆಗಳಿಗೆ ಸ್ಪಂದಿಸಿ ನಾನು ಪಾದಯಾತ್ರೆ ಮಾಡಿದ್ದೇನೆ.
ನಿಮ್ಮ ಪಾದಯಾತ್ರೆಯ ಉದ್ದೇಶ ಮತ್ತು ಬಿಡದಿ ಯೋಜನೆ ಬಗ್ಗೆ ನಿಮ್ಮ ಜೊತೆ ನಾನು ಮತ್ತೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ ನಾನು. ಅದಕ್ಕಿಂತ ಮುಂಚಿತವಾಗಿ ತಮ್ಮ ಬಗ್ಗೆ ನಾನು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೇಬೇಕು. ಯಾಕಂದರೆ ನೀವು ಹುಟ್ಟೋ ವೇಳೆಗೇ ನಿಮ್ಮ ತಾತ ಆಲ್ರೆಡಿ ಕರ್ನಾಟಕದಲ್ಲಿ ಮಂತ್ರಿಗಳಾಗಿದ್ದಂಥವ್ರು. ಕರ್ನಾಟಕ ಸರ್ಕಾರದಲ್ಲಿ ಅವರು ಶಾಸಕರಾಗಿ, ಅದಾದ ನಂತರ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ, ಆಮೇಲೆ ಸರ್ಕಾರದಲ್ಲಿ ಅವರು ನೀರಾವರಿ ಮಂತ್ರಿಯಾಗಿ, ಹೀಗೆ ಮಂತ್ರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಂಥವ್ರು. ನೀವು ಬಾಲ್ಯದಲ್ಲಿದ್ದಾಗಲೇ ನಿಮ್ಮ ಅಪ್ಪ ಮೊದಲ ಚುನಾವಣೆಯನ್ನು ಎದುರಿಸ್ತಾರೆ. ಅವರು 1996ರಲ್ಲಿ ಮೊದಲ ಬಾರಿಗೆ ಅವರು ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ನಿಮಗೆ ಅವಕ್ಕೆ 8 ವರ್ಷ. ಮನೆಯಲ್ಲಿ ರಾಜಕೀಯದ ವಾತಾವರಣ ಯಾವ ಸ್ವರೂಪದಲ್ಲಿ ತಮ್ಮ ಬಾಲ್ಯವನ್ನು ನೀವು ನೆನಪು ಮಾಡ್ಕೊಳ್ಳೋದಿದ್ರೆ? ತಾವು ಹೇಳಿದಂಗೆ ರಾಜಕೀಯದ ಒಂದು ವಾತಾವರಣ ಜೊತೆಗೆ ಜನರ ಜೊತೆ ಬೆಳೆಯುವಂಥ ಒಂದು ಮನಸ್ಥಿತಿ ಬಹುಶಃ ನನಗೆ ಭಾಳ ಚಿಕ್ಕಂದಿನಿಂದನೇ ಒಂದು ರೀತಿ ನ್ಯಾಚುರಲಿ ಬಂದ್ಬಿಡ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈಗ ಭಾಳ ಜನ ನೀವು ನೋಡ್ಬೋದು, ಜನತಾದಳ ಪಕ್ಷದಲ್ಲಿ ರಾಜಕೀಯ ಶುರು ಮಾಡಿದಂಥವ್ರು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿರ್ಬೋದು. ಆದರೆ ನಾನಾ ಕಾರಣಕ್ಕೆ ಅವ್ರು ಹೋದರೂ ಕೂಡ ಎಲ್ಲಾದರೂ ಅವರು ಸಿಕ್ಕಿದಂಥ ಸಂದರ್ಭದಲ್ಲಿ ಈಗಲೂ ಕೂಡ ಅದೇ ಒಂದು ಸೌಜನ್ಯತೆಯಿಂದ ಮಾತನಾಡ್ತಾರೆ. ಬಹುಶಃ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟ, ಅವರ ಚಳುವಳಿಗೆಗಳು ಜೊತೆಯಲ್ಲಿ ಜನಪರವಾದಂಥ ಆಲೋಚನೆಗಳು ನಿರಂತರವಾಗಿ ಅವರೇನು ಇಟ್ಕೊಂಡಿದ್ರು. ನಾನು 8 ವರ್ಷದ ಹುಡುಗ, ನೀವು ಹೇಳ್ದಂಗೆ ಪ್ರಧಾನಮಂತ್ರಿಗಳ ಮನೆ ಒಳಗಡೆ ಹೋಗ್ತಕ್ಕಂಥ ಒಂದು ಸೌಭಾಗ್ಯ ಬಹುಶಃ ಭಗವಂತ ಕಲ್ಪಿಸಿದ್ದ ಅಂತ ಅನ್ಕೊಳ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ನಾನೇನು ಅರ್ಜಿ ಹಾಕಿರಲಿಲ್ಲ ದೇವೇಗೌಡರು ಮನೆ ತಂದಲ್ಲಿ ಭಗವಂತ ನನಗೆ ಹುಟ್ಟಿಸ್ಬೇಕು ಅಂತ. ಯಾವುದೋ ಪೂರ್ವಜನ್ಮದ ಪುಣ್ಯ. ಬಹುಶಃ ಇವೆಲ್ಲವನ್ನು ನೋಡಿದಾಗ ನನಗೆ ಅರಿವಾಗ್ತಕ್ಕಂಥದ್ದು ಪ್ರತಿ ಹಂತದಲ್ಲೂ ಕೂಡ ನಮ್ಮ ತಂದೆಯವರ ಒಂದು ಜನರ ಜೊತೆ ಭಾವನಾತ್ಮಕವಾದಂಥ ಒಂದು ಸ್ಪಂದನೆ. ಜೊತೆಯಲ್ಲಿ ಎಲ್ರಿಗೂ ಗೊತ್ತಿದೆ ಕುಮಾರಣ್ಣವರು ಅಂದರೆ ಮಾನವೀಯತೆ ಗುಣ ಹೊಂದಿರತಕ್ಕಂಥ ರಾಜಕಾರಣಿ ಅಂತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ದೇವೇಗೌಡರು ಸಾಹೇಬರ ರಾಜಕೀಯದ ಛಲದಿಂದ ಯಾವುದೇ ವಿಚಾರ ತಗೊಂಡು ಹೋರಾಟ ಮಾಡ್ತಕ್ಕಂಥದ್ದು ಒಂದು, ಜೊತೆಯಲ್ಲಿ ಕುಮಾರಣ್ಣವರ ಮಾನವೀಯತೆ ಗುಣ, ಇವೆರಡೂ ಕೂಡ ನಾನು ಮುಂದಿಟ್ಕೊಂಡು ಆದರ್ಶವಾಗಿ ಅದನ್ನು ತೆಗೆದುಕೊಂಡು ನನ್ನ ಈ ಒಂದು ಕುಟುಂಬದಲ್ಲಿ ಭಗವಂತ ನನಗೆ ಇವತ್ತು ಜನ್ಮ ನೀಡಿದ್ದಾನೆ. ಆ ಜನ್ಮದ ಒಂದು ಸಾರ್ಥಕತೆ, ನನ್ನ ಬದುಕಿನ ಒಂದು ಸಾರ್ಥಕತೆ ಆಗಬೇಕು ಅಂತಕ್ಕಂಥದ್ದಾದರೆ ಜನರ ಪರವಾಗಿ ನಾನು ಧ್ವನಿಯ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಗಟ್ಟಿ ಮನಸ್ಸಿಂದ ಇಳಿದಿದ್ದೇನೆ. ಈ ನೀವು ಆ ಹಂತದಲ್ಲಿ ಪ್ರಧಾನಮಂತ್ರಿಯವರ ಮನೆಯಲ್ಲಿ ಕೂಡ 8 ವರ್ಷದ ಹುಡುಗ ಪ್ರಧಾನಮಂತ್ರಿಯವರ ನಿವಾಸದಲ್ಲಿ ಓಡಾಡುವಂಥ ಅವಕಾಶಗಳು ಕೂಡ ತಮಗೆ ಇದ್ದಿತ್ತು. ಹೆಂಗಿತ್ತು ಅಂದರೆ ಮನೆಯ ವಾತಾವರಣವನ್ನು ನಿಮ್ಮ ಬಾಲ್ಯದಲ್ಲಿ? ಈಗ ನೀವು ಸ್ಕೂಲು ಇವುಗಳ ವಿಚಾರಗಳಿಗೆ ಬಂದಾಗ ಹೆಂಗಿತ್ತು? ಅಮ್ಮ ಯಾವ ರೀತಿಯಾಗಿ, ಅಮ್ಮ ನಂತರ ಶಾಸಕಿ ಆಗ್ತಾರೆ, ಆದರೆ ಆ ಹಂತದಲ್ಲಿ, ನಿಮ್ಮ ಬಾಲ್ಯದ ಹಂತದಲ್ಲಿ? ನಾನು ಬಾಲ್ಯದ ಹಂತದಲ್ಲಿ ನಾವು ಒಂದು ಒಟ್ಟು ಕುಟುಂಬ, ದೊಡ್ಡ ಕುಟುಂಬ, ನಿಮಗೆ ಗೊತ್ತಿದೆ, ಜಾಯಿಂಟ್ ಫ್ಯಾಮಿಲಿ. ಹೌದು. ಪುದುವಂ ನಗರಲ್ಲಿ ನಮ್ಮ ವಾಸ ಇತ್ತು. ಅಲ್ಲಿಂದ ಕತ್ತರಗುಪ್ಪೆ, ಅಲ್ಲಿಂದ ಬನಶಂಕರಿ, ತದನಂತರ ಈಗ JP ನಗರ್ನಲ್ಲಿ 27 ವರ್ಷ ಕಳೆದಿದ್ದೀವಿ ಮನೆ. 99ರಲ್ಲಿ ತಂದೆಯವರು ಸ್ವಂತ ಮನೆ ಕಟ್ಟಿದ್ರಾಗ. ನನಗೆ ಕಾರ್ಮಲ್ ಸ್ಕೂಲು ನನ್ನ ಸ್ಕೂಲಿಂಗ್ ಆಗಿದ್ದು. ಸೊ ಪದ್ಮನಾಭ ನಗರ ಅದೇ ಸರೌಂಡಿಂಗ್ ಏರಿಯಾ. ನಮ್ಮ ಎಲ್ಲ ಕಸಿನ್ಸ್ ಜೊತೆ ಎಲ್ಲ ಟೋಟಲಿ ಇಟ್ ವಾಸ್ ಲೈಕ್ ಈ ರೆಗ್ಯುಲರ್ ಫ್ಯಾಮಿಲಿ ಹೆಂಗಿರುತ್ತೆ ಆ ರೀತಿಯಾದಂಥ. ಸ್ಕೂಲ್ಗೆ ಹೋದಾಗ ಪ್ರಧಾನಮಂತ್ರಿಯವರ ಮೊಮ್ಮಗ, ಸರ್, 8 ವರ್ಷದ ಹುಡುಗ, ಅದೆಲ್ಲ ನಮಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸರ್. ಆಮೇಲೆ ನಾವು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಂಥ ಹುಡುಗರಲ್ಲ. ಸೊ ನಾನು ಎಷ್ಟೋ ಸಲ ಅಂದ್ಕೊಳ್ತೇನೆ, ಬಹುಶಃ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದರೆ ಆ ಜನಕ್ಕೆ ಕಾಮನ್ ಮ್ಯಾನ್ನ ಒಂದು ನೋವುಗಳು, ಕಾಮನ್ ಮ್ಯಾನ್ನ ಪ್ರತಿನಿತ್ಯದ ಚಟುವಟಿಕೆಗಳು, ಸಮಸ್ಯೆಗಳ ಬಗ್ಗೆ ನನಗೆ ಅರಿವು ಆಗ್ತಾ ಇರಲಿಲ್ವೇನೋ ಅಂತಕ್ಕಂಥದ್ದು ನಾನು ಎಷ್ಟೋ ಸಲ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀನಿ. ತಂದೆಯವರು ಇಟ್ಸ್ ಗುಡ್ ದಟ್ ನನ್ನ ಸ್ಕೂಲಿಂಗು ಭಾಳ ನಾರ್ಮಲ್ ಆಗಾಯಿತು. ಎಲ್ಲೂ ಕೂಡ ದೇವೇಗೌಡರ ಮೊಮ್ಮಗ ಅಂತಕ್ಕಂಥದ್ದು ನನ್ನಲ್ಲಿ ಯಾವತ್ತೂ ಕೂಡ ಆ ಒಂದು ಮನಸ್ಥಿತಿ ಇರಲಿಲ್ಲ. ನನ್ನನ್ನು ಯಾರು ಕೂಡ ಆ ರೀತಿ ಟ್ರೀಟು ಕೂಡ ಮಾಡಿಲ್ಲ. ಸೊ ಇಟ್ ವಾಸ್ ಎ ನಾರ್ಮಲ್ ಚೈಲ್ಡ್. ಯಾವ ರೀತಿ ಬೆಳಿಬೇಕು ಬಾಲ್ಯದಲ್ಲಿ ಹಂಗೆ ಬೆಳೆದಿದ್ದೀನಿ. ಅಪ್ಪ ಜಾಸ್ತಿ ಟೈಮ್ ಕೊಡ್ತಿದ್ರ, ಅಮ್ಮ ಹೆಚ್ಚು ಟೈಮ್ ಕೊಡ್ತಿದ್ದ ಬಾಲ್ಯದಲ್ಲಿ? ಅಲ್ಲ, ನನಗೆ ತಂದೆಯವರು ಅಂದರೆ ಪಂಚಪ್ರಾಣ. ತಂದೆಯವರು ನಿಮಗೆ ಗೊತ್ತಿದ್ದಂಗೆ ಆಗ ಅವರು ರಾಜಕಾರಣದ ಪ್ರವೇಶ 96ಅಲ್ಲಿ ತಾವು ಹೇಳ್ದಂಗೆ ಲೋಕಸಭಾ ಪಾರ್ಲಿಮೆಂಟ್ ಮೆಂಬರ್ ಅವರು. ಬಹುಶಃ ಐ ಸ್ಟಿಲ್ ರಿಮೆಂಬರ್ ನಮ್ಮ ತಂದೆಯವರು ಎಷ್ಟೋ ಸಲ ನಾನು ರಾತ್ರಿ ಮಲಗಿಸ್ಕೊಂಡು ಅವ್ರಿಗೆ ಬೇರೆ ಬೇರೆ ಮೀಟಿಂಗ್ಸು ಒತ್ತಡಗಳಿದ್ರು ಕೂಡ ಅವ್ರನ್ನೂ ಜೊತೆಯಲ್ಲಿ ಮಲಗಿಸಿ ಅವ್ರಿಗೂ ಜೊತೆಯಲ್ಲಿ ನಿದ್ದೆ ಮಾಡಿದಂಥ ದಿನಗಳು ಕೂಡ ನನಗಿನ್ನೂ ಜ್ಞಾಪಕ ಇದೆ. ಸೊ ಆ ರೀತಿಯಾದಂಥ ಒಬ್ಬನೇ ಮಗ, ತಮಗೆ ಗೊತ್ತಿದೆ. ಸೊ ಅಲ್ಲಿ ಒಂದು
ಏನಂದರೆ ತಂದೆ ತಾಯಿ ಜೊತೆ ತಾಯಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ದರು, ಸ್ವಾಭಾವಿಕವಾಗಿ ಒಬ್ಬರು ಸ್ಟ್ರಿಕ್ಟ್ ಇರಲೇಬೇಕಲ್ಲ ಮನೆಯಲ್ಲಿ. ಹೌದು 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 ಹೌದು. ಸೊ ಓದಿನ ವಿಚಾರದಲ್ಲಿ ಇವೆಲ್ಲವೂ ಕೂಡ ತಾಯಿಯವರು ಜಾಸ್ತಿ ನೋಡ್ತಾ ಇದ್ರು. ತಂದೆಯವರು ಆವಾಗಿಂದನೂ ಕೂಡ ಮೃದು, ಜನಗಳ ಜೊತೆ ಹೇಗಿರ್ತಾರೋ ನನ್ನ ಜೊತೆನೂ ವೆರಿ ಸಿಮಿಲರ್. ಅಪ್ಪನ ಮುದ್ದೆ ಮಗ. ಇಲ್ಲಿ ನಿಮ್ಮ ಕಾಲೇಜು ಲೈಫ್ಗೆ ಬಂದಂಥ ಸಂದರ್ಭದಲ್ಲಿ ಕಾಲೇಜ್ ಲೈಫ್ ಅಂದರೆ ಆ ಸಂದರ್ಭಗಳಲ್ಲಿ, ಯಾಕಂದರೆ ನೀವು ಆ ಹೊತ್ತಿಗೆ ನೀವು ಮುಖ್ಯಮಂತ್ರಿಯವರ ಮಗ, ಕರ್ನಾಟಕದ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು 10ನೇ ಕ್ಲಾಸ್ ಪಾಸ್ ಆಗಿ ಆಗ್ತಾನೆ ಪಿ ಯು. ಆಗಷ್ಟೇ ಪಿ ಯು ಸಿ ಬಂದಿದ್ರಲ್ಲ ನೀವು? ಹೌದು, ಯಾಕಂದರೆ ನಾವು ಅವಾಗಷ್ಟೇ, ನಾನು ಆವಾಗ ಪ್ರೊಫೆಷನ್ಗೆ ಆಗಷ್ಟೇ ಜಾಯ್ನ್ ಆದಂಥವ್ರು. ಆವಾಗ ನಿಖಿಲ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳು, ಚರ್ಚೆಗಳು, ನಿಖಿಲ್ ಅವ್ರು ಹಂಗಂತೆ ಹಿಂಗಂತೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ. ಬಟ್ ನಿಮಗೆ ನಿಮ್ಮ ಯೌವನದ ಆ ದಿವಸಗಳಲ್ಲಿ, ಅಂದರೆ ನೀವು ಕಾಲೇಜ್ ದಿವಸಗಳಲ್ಲಿ, ಟೀನೇಜಿನ ದಿವಸಗಳನ್ನು ಹೇಗೆ ನೀವು ಇದು ಮಾಡ್ತೀರಿ? ಎಷ್ಟು ಎಂಜಾಯ್ ಮಾಡಿದ್ರಿ? ಎಷ್ಟು ಯಾವ ಸ್ವರೂಪದಲ್ಲಿ ಕಾಲೇಜ್ ಲೈಫನ್ನು ಎಂಜಾಯ್ ಮಾಡೋದಕ್ಕೆ? ನನಗೆ ತಂದೆಯವರು ಚಿಕ್ಕ ವಯಸ್ಸಿಂದನೂ ಕೂಡ ಹಂಚಿಕೆದಾರರಾಗಿದ್ರಲ್ಲ ಚಿತ್ರರಂಗದಲ್ಲಿ. ಸೊ ಅವ್ರಿಗೊಂಥರ ಸಿನಿಮಾ ರಂಗದ ಬಗ್ಗೆ ತುಂಬ ಒಲವು, ಜಡ್ಜ್ಮೆಂಟು, ಆಮೇಲೆ ಯಾವ ಸಿನಿಮಾ ಓಡುತ್ತೆ, ಬಿಕಾಸ್ ಅವಾಗೆಲ್ಲ ಪ್ರೀಮಿಯರ್ ಶೋಸ್ ಜಾಸ್ತಿ ಆಗ್ತಾಯಿದ್ರು. ನಿಜ. ಐ ಸ್ಟಿಲ್ ರಿಮೆಂಬರ್ ನನ್ನ ಬಾಲ್ಯದ ದಿನಗಳಲ್ಲಿ ತಂದೆಯವ್ರ ಜೊತೆ, ಸ್ಕೂಲ್ ಹುಡುಗ ಆಗಿನ್ನು ಸ್ಕೂಲಲ್ಲಿ ಓದ್ತಾ ಇದ್ದೆ, ಆಗಿಂದನೂ ಕೂಡ ಎಲ್ಲೋ ಒಂದು ಕಡೆ ಆ ಸಿನಿಮಾ ಬಗ್ಗೆ ಲೈಕಿಂಗು, ಒಲವು ಹೇಗೋ ಗೊತ್ತಿಲ್ಲದೇ ಅಂಟ್ಕೊಂಡ್ಬಿಡ್ತು. ಅಲ್ಲಿಂದ ಕಾಲೇಜಿಗೆ ಹೋಗ್ತಾ ಹೋಗ್ತಾ ಒನ್ ಫೈನ್ ಡೇ ನಮ್ಮ ತಂದೆಯವ್ರಿಗಿತ್ತು ಮನಸ್ಸಲ್ಲಿ, ನೋಡಪ್ಪ ನಾನಿಷ್ಟು ಸಿನಿಮಾಗಳಲ್ಲಿ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ನಿನಗೇನಾದರೂ ನಿಂತನ ಏನಾದರೂ ನೀನು ಗುರ್ತಿಸ್ಕೊಳ್ಬೇಕು ಅನ್ನೋದಾದರೆ ಒತ್ತಾಯಪೂರ್ವಕವಾಗಿ ಏನಿಲ್ಲ. ಸೊ ನೀನು ಚಿತ್ರರಂಗಕ್ಕೆ ಎಂಟ್ರ್ ಆಗ್ತೀಯಾ ಅಂದರೆ ನಂದೇನು ಅಭ್ಯಂತರ ಇಲ್ಲ, ಐ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ ಅಂತ ತಂದೆಯವ್ರ ಜೊತೆ ಶೇರ್ ಆದಂಥ ಕ್ಷಣಗಳು ಕೂಡ ನನಗೆ ಜ್ಞಾಪಕ ಇದೆ. ಸೊ ಹಾಗಾಗಿ ಅಲ್ಲಿಂದ ನಾನು ಎಜುಕೇಶನ್ ಮುಗಿಸ್ತಿದ್ದಾಗೇ ಬಿಸ್ನೆಸ್ ಕಡೆಗೂ ಕೂಡ ಬರ್ತೀರಿ. ಆವಾಗ ನಿಮ್ಮನ್ನು ನೋಡಿದ ಸಂದರ್ಭ ಕೂಡ ವೆರಿ, ಅಂದರೆ ಬಿಸ್ನೆಸ್ ವೆರಿ ಸೀರಿಯಸ್ ಆಗಿ ಬಿಸ್ನೆಸ್ ಕಡೆಗೆ ಹೊರಟಿರುವಂಥ ಹುಡುಗಂತರ ನೀವು ಕಾಣ್ತಾ ಇದ್ರಿ. ಅಂದರೆ ಹೀಗೆ ತಾವು ಹೇಳ್ದಂಗೆ ಆ್ಯಕ್ಚುಲಿ ತಾಯಿಯವ್ರ ಬಗ್ಗೆ ಒಂದು ಪಾಯಿಂಟ್ ಹೇಳಿದ್ರಿ ನೀವು. ಮಧುಗಿರಿಯ ಬೈ ಎಲೆಕ್ಷನ್ ಏನಿದೆ, ಹೌದು, ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಆಪರೇಷನ್ಗಳೇನಾದವು, ಅದೆಲ್ಲ ನಿಮ್ಗೆ ಗೊತ್ತಿದೆ ರಾಜಕೀಯದ ಇತಿಹಾಸ. ಆಗ ತಾಯಿಯವರು ಅನಿರೀಕ್ಷಿತವಾದ ಚುನಾವಣೆ ನಿಲ್ಬೇಕಾಗಿ ಬಂತು ಮಧುಗಿರಿಯಲ್ಲಿ. ಇಟ್ ವಾಸ್ ಎ ಬೈ ಎಲೆಕ್ಷನ್, ಗೊತ್ತಿದೆ. ಬಹುಶಃ 3000 ವೋಟ್ಸಲ್ಲಿ ಗೆದ್ದರು ಅಂದ್ಕೊಳ್ತೀನಿ ಅವತ್ತು. ಆಗ ಚಾನಲ್ ರನ್ ಆಗ್ತಾಯಿತ್ತು. ಸೊ ಆ ಸಂದರ್ಭದಲ್ಲಿ ಅದನ್ನು ನೋಡೋ ಅಂಥದ್ದಕ್ಕೆ ಅದರ ಕೆಲವೊಂದಷ್ಟು ಹೊಣೆಗಾರಿಕೆ, ಜವಾಬ್ದಾರಿ ನಮ್ಮ ತಾಯಿಯವ್ರು ನೋಡ್ಕೊಳ್ತಾ ಇದ್ರು ಅದನ್ನು. ಹೌದು. ಅಲ್ಲಿಂದ ನನ್ನ ಮೇಲೆ ಹೊಣೆಗಾರಿಕೆ ಬಂತು. ತದನಂತರ ಅಲ್ಲಿಂದ ನಾನು ಸಿನಿಮಾ ಫೀಲ್ಡಿಗೆ ಮೂವ್ ಆನ್ ಆಗಿತ್ತು. ಸೊ ದಟ್ ವಾಸ್ ದ ಹೋಲ್ ಪ್ರಾಸೆಸ್. ಸಿನಿಮಾಗೆ ಹೋಗೋದಕ್ಕೆ ಬೇಕು ಬಹಳ, ಅಂದರೆ ಕುಮಾರಸ್ವಾಮಿ ಅವರು ಏನಂದರೆ ಸಿನಿಮಾದ ಬಗ್ಗೆ ಬಹಳ ಪ್ರೀತಿ ಅವ್ರಿಗೆ. ಒಬ್ಬ ನಿರ್ಮಾಪಕರಾಗಿ ಭಾಳ ದೊಡ್ಡ ಯಶಸ್ವಿ ನಿರ್ಮಾಪಕ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು. ಆದರೆ ಮಗ ಸಿನಿಮಾಗೆ ಬರಬೇಕು ಅಂತ ಹೇಳಿದಾಗ ಮಗನಿಗೆ ಒಂದು ಸಿನಿಮಾಗೆ ಸಂಬಂಧಪಟ್ಟಂಥ ಒಂದು ತರಬೇತಿಯನ್ನು ಕೊಟ್ಟು ಮಾಡಿಸ್ಬೇಕು ಅನ್ನೋಂಥದ್ದು ಅವರ ಯೋಚನೆ ಬಂತು. ಈ ತರಬೇತಿಯನ್ನು ಭಾಳ ಸುದೀರ್ಘವಾಗಿ ನೀವು ತೊಗೊಂಡ್ರಿ. ಆವಾಗ ನಿಮ್ಮನ್ನು ಹೇಗೆ, ಯಾವ ಕಾರಣಕ್ಕಾಗಿ ಆ ದಿವಸ ಹಿಂಗಿತ್ತು ನಿಮ್ಮ ಪ್ಲ್ಯಾನಿಂಗ್ಗಳು? ಅಂದರೆ ಸಿನಿಮಾಗೆ ಹೋಗಬೇಕು ಅನ್ನೋಂಥದ್ರ ಬಗ್ಗೆ ನಿರ್ಧಾರದ ಪ್ಲ್ಯಾನ್? ಅಲ್ಲ, ಸಿನಿಮಾ ರಂಗ ಇಟ್ ಸೆಲ್ಫ್ ಇಸ್ ಎ ವೆರಿ ಚಾಲೆಂಜಿಂಗ್ ಫೀಲ್ಡ್. ಈಗ ಯಾವ ರೀತಿ ನಾವು ರಾಜಕೀಯ ರಂಗದಲ್ಲಿ ತಂದಾದಂಥ ಸವಾಲುಗಳಿರ್ತವೆ, ಅಷ್ಟೇ ಸವಾಲುಗಳು ಸಿನಿಮಾ ರಂಗದಲ್ಲೂ ಕೂಡ ಇದೆ. ಯಾಕೆಂದರೆ ಅಕ್ಸೆಪ್ಷನ್ ಪಾಯಿಂಟ್ ಆಡಿಯನ್ಸ್ ಮಧ್ಯೆ ಬರುವಂಥದ್ದು, ಕತೆ ಚೂಸ್ ಮಾಡುವಂಥದ್ದು, ಕತೆ ಚೂಸ್ ಮಾಡಿದ ನಂತರ ನಮ್ಮ ನಟನೆಯಲ್ಲಿ, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ, ಜೊತೆಯಲ್ಲಿ ಕಮರ್ಷಿಯಲ್ ಹೀರೋ ಆಗಿ ಬರಬೇಕು ಅಂದರೆ ಡ್ಯಾನ್ಸ್ ಕಲಿಬೇಕು, ಫೈಟ್ ಮಾಡಬೇಕು. ನಾವು ನೋಡಿದಿರಿ ಬಹುಶಃ ಮೊದಲನೇ ಸಿನಿಮಾ ಜಾಗ್ವಾರ್ ಚಿತ್ರ, ಹೌದು, ಇವತ್ತಿಗೂ ಕೂಡ ನನಗೆ ಪ್ಯಾನ್ ಕರ್ನಾಟಕ ರೆಕಗ್ನಿಷನ್ನು ನಿಖಿಲ್ ಕುಮಾರಸ್ವಾಮಿ ಯಾರು ಅಂತ ಸಿಕ್ಕಿರೋದು ಬಹುಶಃ ಈಗ ಇವತ್ತಿನ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ನಮ್ಮ ಸಿನಿಮಾಗಳು ಈಗಲೂ ಕೂಡ ಏನು ಟಿ ವಿ ಚಾನಲ್ಗಳಲ್ಲಿ ರನ್ ಆಗ್ತಾ ಇರುತ್ತೆ, ಇವೆಲ್ಲ ನೋಡಿ ನನಗೊಂದು ರೆಕಗ್ನಿಷನ್ ಅಂತೂ ಸಿಕ್ಕಿದೆ ಸಿನಿಮಾ ಇಂಡಸ್ಟ್ರಿಯಿಂದ. ಬಟ್ ನಾನು ಯಾವಾಗಲೂ ಅಂದ್ಕೊಳ್ಳೋದೇನೆಂದರೆ ಐ ಹ್ಯಾವ್ ಬೀನ್ ಆಲ್ವೇಸ್ ಚೂಸಿ ಕತೆಗಳ ವಿಚಾರದಲ್ಲಿ. ಸೊ ಬಹುಶಃ ನನ್ನ ಆ ಒಂದು ಲಾಂಗ್ ಸ್ಪ್ಯಾನ್ ಆಫ್ ಕೆರಿಯರಲ್ಲಿ ಮತ್ತಷ್ಟು ಸಿನಿಮಾಗಳು ಮಾಡಬೇಕಾಗಿತ್ತು, ನಂಬರ್ ಆಫ್ ಸಿನಿಮಾಸ್ ಅಂತಕ್ಕಂಥದ್ದು ಐ ಸ್ಟಿಲ್ ಮಿಸ್ ಆ ವಿಚಾರದಲ್ಲಿ. ಬಟ್ ಈಗ ನಾನು ಮೂವ್ ಆನ್ ಆಗಿದ್ದೀನಿ. ಏಕೆಂದರೆ ಎರಡು ದೋಣಿ ಮೇಲೆ ಕಾಲಿಟ್ಟು
ಅದರಲ್ಲೂ ರಾಜಕಾರಣ ಮತ್ತು ಸಿನಿಮಾ ರಂಗ. ನೀವು ಸಿನಿಮಾ ಆಯ್ಕೆ ಮಾಡ್ಕೊಂಡಾಗ ಒಂದು ಲಾಂಗ್ ಕರಿಯರ್ ದೃಷ್ಟಿಯಿಂದ ಮಾಡಿದ್ರ ಅಥವಾ ಸ್ವಲ್ಪ ಟೈಮ್ ನೋಡೋಣ ಸಿನಿಮಾ ಇಲ್ಲ 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 ನೋ 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 ನಾನು ಟ್ರೈ ಮೂಡಲ್ಲೇ ಇರಲಿಲ್ಲ. ನಾನು ಐ ವಾಸ್ ನಾಟ್ ಇನ್ ಅ ಮೂಡ್ ಆಫ್ ಟ್ರಯಲ್. ಯಾಕೆಂದ್ರೆ ನನ್ನಲ್ಲಿ ಯಾವಾಗಲೂ ಕೂಡ ನಾನು ಆ್ಯಸ್ ಎ ಪರ್ಸ್ನಾಲಿಟಿ ನಂದು ಸ್ಪಷ್ಟತೆ ಇದೆ ನನ್ನಲ್ಲಿ. ಮೈ ಕ್ಲಿಯರ್ ಥಾಟ್ ವಾಸ್ ಇಲ್ಲ ನಾನು ಚಿತ್ರರಂಗದಲ್ಲಿ ಇರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋಂಥದ್ದು ಭಾಳ ಕಲ್ಪನೆ ಕಟ್ಕೊಂಡಿದ್ದೆ ನಾನು. ಆ್ಯಂಡ್ ಇವತ್ತಿಗೂ ಕೂಡ ನಾನು ಮಾಡಿರುವಂಥ ಸೀತಾರಾಮ ಕಲ್ಯಾಣ TRP ಚಾನಲಲ್ಲಿ ಖುಷಿ ಆಗುತ್ತೆ ಕೇಳಿದ್ರೆ. ಕುರುಕ್ಷೇತ್ರದಲ್ಲಿ ಮಾಡಿದಂಥ ಅಭಿಮನ್ಯು ಪಾತ್ರ ಬಹುಶಃ ಇವತ್ತು ಜನ ಒಂದು 10 ನಿಮಿಷಗಳ ಕಾಲ ಒಂದು ಆ್ಯಕ್ಷನ್ ಎಪಿಸೋಡ್ ಏನಿತ್ತು, ನಿಯರ್ಲಿ 90 ಡೇಸ್ ಶೂಟ್ ಮಾಡಿದ್ದೆ ರಾಮೋಜಿ ಫಿಲಮ್ ಸಿಟಿನಲ್ಲಿ. ಪ್ರೊಡ್ಯೂಸರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ, ಯಾಕೆಂದರೆ ಅವರು ಖರ್ಚು ವೆಚ್ಚು ಇವೆಲ್ಲವೂ ಕೂಡ ಹಾಕಿ ಅಷ್ಟು ದೊಡ್ಡ ಆ್ಯಕ್ಷನ್ ಎಪಿಸೋಡ್ ಮಾಡಿಸಿದ್ರು. ಓವರಾಲ್ ಆಗಿ ವಾಟ್ ಎವರ್ ಪ್ರಿಟಿ ಶಾರ್ಟ್ ಕೆರಿಯರ್ ಐ ಹ್ಯಾಡ್ ಇನ್ ಮೈ ಸಿನಿಮಾ, ಐ ಆಮ್ ವೆರಿ ಹ್ಯಾಪಿ. ಅಂದರೆ ಒಳ್ಳೆ ಚಿತ್ರಗಳು ಕೊಟ್ಟಿದ್ದೀನಿ ಅಂತ ಆಗಿರುವಂಥ ಸಿನಾರಿಯೋ ಚೇಂಜಸ್ ನೋಡಿಕೊಂಡು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಹೆಂಗೆ? ಇಲ್ಲ, ಕೋವಿಡ್ ಸಿನಾರಿಯೋ ಅಂತೂ ತಮಗೆ ಗೊತ್ತಿದ್ದಂಗೆ ಅದು ಇಡೀ ವಿಶ್ವದಲ್ಲೇ ಜಗತ್ತನ್ನು ಅಳ್ಳಾಡಿಸಿದಂಥ ಒಂದು ಏನು ಹೇಳ್ತೀರಿ ಬಯಲಾಜಿಕಲ್ ಇದಾಯ್ತಲ್ಲ ಅವತ್ತು ವೈರಸ್ ಬಂದಿದ್ದು. ಬಟ್ ಆ ಸಂದರ್ಭದಲ್ಲಿ ಆ್ಯಕ್ಚುಲಿ ನನ್ನ ರೈಡರ್ ಸಿನಿಮಾ ಚಿತ್ರೀಕರಣ ನಡೆದಿತ್ತು. ಮತ್ತು 2 ಇಯರ್ಸ್ ಗ್ಯಾಪಲ್ಲಿ ಆವಾಗ ನೀವೆಲ್ಲ ಮಾಸ್ಕ್ಸು ಇದೆಲ್ಲ ಕೂಡ ಪಬ್ಲಿಕಲ್ಲಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಗೇನ್ ಅಲ್ಲೊಂದು ಸ್ವಲ್ಪ ಟೈಮ್ ಕಿಲ್ ಆಯಿತು. ತದನಂತರ 23ರ ಚುನಾವಣೆ ಎದುರಾಯಿತು. ಹೌದು, ರಾಮನಗರದಲ್ಲಿ ಸ್ಪರ್ಧೆ ಮಾಡಿದೆ. ಹೌದು, ತಾವೇ ಹೇಳ್ದಂಗೆ ರಿಸಲ್ಟ್ ಗೊತ್ತಿದೆ. ಅಲ್ಲಿಂದ ನಾನು ಬಯಸದೇ ಬಂದಂಥ ಅಥವಾ ನಾನು ಎಂದೂ ಕೂಡ ಬಯಸದೇ ಇರತಕ್ಕಂಥ ಒಂದು ತೀರ್ಮಾನ ತಗೊಳ್ಬೇಕಾಗಿತ್ತು. ಅದು ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ. ಭಾಳ ಜನ ಅನ್ಕೋಬೋದು ನಿಖಿಲ್ ಮಂಡ್ಯಲ್ಲಿ ನಿಂತರು, ರಾಮನಗರಕ್ಕೆ ಬಂದರು, ಚನ್ನಪಟ್ಟಣಕ್ಕೆ ಹೋದರು ಅನ್ನೋದು. ಬಹುಶಃ ಆ ರೀತಿ ಏನಾದ್ರು ನನ್ನ ತಲೆಯಲ್ಲಿ ನನಗೆ ಅಧಿಕಾರವೇ ಮುಖ್ಯ ಅನ್ನೋದಾಗಿದ್ದರೆ 2024ರಲ್ಲಿ ಆದಂಥ ಲೋಕಸಭಾ ಚುನಾವಣೆಯಲ್ಲಿ ಐ ಸ್ಟಿಲ್ ರಿಮೆಂಬರ್ ಮಂಡ್ಯದಲ್ಲಿ ಅಂಬೇಡ್ಕರ್ ಭವನ ಇದೆ. ಹೌದು, ಅಲ್ಲಿ 7 ಕ್ಷೇತ್ರಗಳಿಂದ ಇನ್ಕ್ಲೂಡಿಂಗ್ KR ನಗರ ಸೇರಿ 8 ಕ್ಷೇತ್ರಗಳಿಂದ ಕಾರ್ಯಕರ್ತರು ಬಂದಿದ್ದರು. ಅಲ್ಲಿ ಅವರ ಒಂದು ಭಾವನೆ ಏನಾಗಿತ್ತು ಅಂದರೆ 19ರ ಸೋಲು ಅದು ಜನ ತಗೊಂಡಂಥ ತೀರ್ಮಾನದ ಸೋಲಾಗಿರಲಿಲ್ಲ. ಪ್ರಪಂಚ ನೋಡಿದೆ ಯಾತಕ್ಕೆ ನೀವು ಸೋತ್ರಿ, ಒಂದು ರಾಜಕೀಯದ ಷಡ್ಯಂತ್ರ ಎಲ್ಲವೂ ಕೂಡ ಆಯ್ತು ಅದರಲ್ಲಿ. ಹಾಗಾಗಿ ಉತ್ತಮವಾದಂಥ ವಾತಾವರಣ ಇದೆ. 24ರಲ್ಲಿ ನೀವು ಮಂಡ್ಯದಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಬಹಳ ಗಟ್ಟಿ ಧ್ವನಿಯಿಂದ ಕಾರ್ಯಕರ್ತರು ಒತ್ತಾಯ ಮಾಡಿದರು. ಬಟ್ ಅವತ್ತು ನಾನು ಅದನ್ನು ತಿರಸ್ಕರಿಸೋದಕ್ಕೆ ಒಂದೇ ಕಾರಣ ಆಗಿತ್ತು. ನಾನು ಒಂದೇ ಮಾತು ಹೇಳಿದೆ, ಒಂದ್ಸಲಿ ಕ್ಷೇತ್ರ ಬದಲಾವಣೆ ಮಾಡ್ತಕ್ಕಂಥದ್ದು ನನ್ನ ಮನಸ್ಸಿಗೆ ಸರಿ ಅನಿಸೋದಿಲ್ಲ. ನಾನು ಚುನಾವಣೆಯಲ್ಲಿ ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆದ್ದು ಬರಬೇಕು ಅಂತಕ್ಕಂಥ ಒಂದು ಹಠ ಛಲ ನನ್ನಲ್ಲಿದೆ, ಇವತ್ತಿಗೂ ಇದೆ. ನಾನು ಇವಾಗಲೂ ಎಲ್ಲೇ ಯಾವುದೇ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಕೂಡ ಎಲ್ಲರಲ್ಲೂ ಕೂಡ ನಿಖಿಲಲ್ಲಿ ನಿಲ್ತಾರೆ, ಚುನಾವಣೆಗೆ ನಿಲ್ತಾರೆ ಅನ್ನೋದಿದೆ. ಬಟ್ ನಾನು ತಮ್ಮ ಮಾಧ್ಯಮದಲ್ಲೂ ಮತ್ತೆ ಹೇಳ್ತೀನಿ ಗಟ್ಟಿಯಾಗಿ, ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೇನೆ, ನನಗೆ ರಾಮನಗರನೇ ನನ್ನ ಕರ್ಮಭೂಮಿ ಆಗಿರಬೇಕು ಅಂತಕ್ಕಂಥದ್ದು. ನಾನು ಅಚಲವಾದಂಥ ಒಂದು ಅಲ್ಲಿರ್ತಕ್ಕಂಥ ಜನರ ಒಂದು ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ನಾನು ನೋಡಿದ್ದೇನೆ. ಅಷ್ಟೇ ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ಕೂಡ ಅವರ ಒಂದು ಕಾಲ್ಗಡ್ಡದಲ್ಲಿ 4 ಬಾರಿ ಅವರು ಅಲ್ಲಿ ಶಾಸಕರಾಗಿದ್ದರು. ದೇವೇಗೌಡರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಜಿಲ್ಲೆ ಕ್ಷೇತ್ರ. ಸೊ ಇವೆಲ್ಲವೂ ನೋಡಿದಾಗ ಅಭಿವೃದ್ಧಿ ಅಂತಕ್ಕಂಥ ಕೆಲಸ ಭಾಳ ಅಚ್ಚುಕಟ್ಟಾಗೆ ಪರಿಣಾಮಕಾರಿಯಾಗಿ ಆಗಿದೆ ಕುಮಾರಣ್ಣ ಅವ್ರ ಕಾಲದಲ್ಲಿ. ರಾಮನಗರದ ವಾಸ್ತು ಪ್ರಕಾರನೇನೋ ಬಹುಶಃ ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ಆಲ್ರೆಡಿ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದು ಕೂಡ ರಾಮನಗರದಿಲ್ಲೇನೆ. ಆ ಕಾರಣಕ್ಕಾಗಿ ಕೂಡ ರಾಮನಗರದ ಯೋಚನೆನ ನಾನು ಮುಂದೊಂದು ದಿವಸ ಇಲ್ಲ ಸರ್ ಆಗಬಹುದು ಅನ್ನುವಂಥ ವಿಚಾರಗಳೆಲ್ಲ ಅಷ್ಟೆಲ್ಲ ನಾನು ಈಗ ಯಾರದೇ ಒಬ್ಬ ಮನುಷ್ಯನ ಒಂದು ರಾಜಕೀಯದ ಜೀವನ ಇರ್ಬೋದು. ಈಗ ದೇವೇಗೌಡರು ಸಾಹೇಬರು ಯಾವುದೇ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಲ್ಲ, ಒಂದು ಸಣ್ಣ ರೈತ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ರೈತನ ಮಗ. ಬಟ್ ಅವರು ಇಷ್ಟು ಒಂದು ಉತ್ತಂಗ ಸ್ಥಾನಕ್ಕೆ ಪ್ರಧಾನಮಂತ್ರಿಯ ಪಟ್ಟಕ್ಕೆ ಹೋಗಿ ತಲುಪ್ತಾರೆ ಅಂತಕ್ಕಂಥದ್ದು ಬಹುಶಃ ಅದು ಯಾರೂ ಕೂಡ ಹೂವೇನು ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ವಿಚಾರ. ಆದರೆ ತಾವು ಹೇಳ್ದಂಗೆ ಈ ಕುಟುಂಬದಲ್ಲಿ ಹುಟ್ಟಿದ್ದೀನಿ, 3 ಸಲ ಚಿಕ್ಕ ವಯಸ್ಸಿನಲ್ಲಿ ಚುನಾವಣೆಯ ಏಳು ಬೀಳು ಪಾಠ ಎಲ್ಲ ಕಲ್ತಿದ್ದೀನಿ. ಆದರೆ ನನಗೆ ರಾಜಕಾರಣ ನಾನು ಯಾವಾಗಲೂ ಯಾವ ರೀತಿ ನೋಡ್ತೀನಿ ಅಂತ ಹೇಳಿದ್ರೆ ಒಂದು ಹೋರಾಟದ ರೀತಿ ನೋಡ್ತೀನಿ, ಒಂದು ಚಳುವಳಿ ರೀತಿ ನೋಡ್ತೀನಿ. ಯಾಕೆಂದರೆ ದೇವೇಗೌಡರು ಸಾಹೇಬರು ನನಗೆ ಆದರ್ಶ, ನನಗೆ ಸ್ಫೂರ್ತಿ. ಅವರು ದೇವೇಗೌಡರ ರಾಜಕಾರಣದ ಬದುಕನ್ನು ನಾವು ಮೆಲ್ಕಾಕ್ತಕ್ಕಂಥದ್ದಾದರೆ ಅವರು ಅಧಿಕಾರದಲ್ಲಿ ಇದ್ದಂಥದ್ದು ಅತ್ಯಂತ ಅಲ್ಪಾವಧಿ.
ವಿರೋಧ ಪಕ್ಷದ ಸ್ಥಾನದಲ್ಲಿಯೇ ಸುದೀರ್ಘ ಕಾಲ ದೀರ್ಘಕಾಲದ ರಾಜಕಾರಣಿ, ಅದೇ ಅಧಿಕಾರದಲ್ಲಿ ಬಹಳ ಅವರು ಎಲ್ಲ ಲೆಕ್ಕ ಹಾಕಿದ್ರು 5 ವರ್ಷ ಆಗೋದಿಲ್ಲ ಅವ್ರದ್ದು. 5 ವರ್ಷಕ್ಕೆ ನೀವು ಬರೋದೇ ಇಲ್ಲ, ನೀವು ಎಲ್ಲೆಲ್ಲಿಗೂ ಬರೋಲ್ಲ. ಇರಿಗೇಷನ್ ಮಂತ್ರಿ, PWD, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಎಲ್ಲವೂ ಸೇರಿದ್ರೆ ನೀವು ಹಾರ್ಡ್ಲಿ ಮ್ಯಾಟರ್ ಆಫ್ 3 years ಅಂತ ಅನ್ಕೊಂಡು 64 ವರ್ಷದ ಸುದೀರ್ಘ ಕಾಲದ ರಾಜಕಾರಣದ ಬದುಕು. ಸೊ ಇವೆಲ್ಲ ನೋಡಿದಾಗ ಅಧಿಕಾರ ಅಂದರೆ ಇಟ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಪವರ್ ಪೊಲಿಟಿಕ್ಸ್. ಅದು ನಾನು ಭಾಳ ನಂಬಿಕೆ ಇಟ್ಕೊಂಡಿದ್ದೀನಿ. ಇಟ್ ಈಸ್ ಅಬೌಟ್ ಪೀಪಲ್ಸ್, ಅಂದರೆ ಜನಕ್ಕೆ ನಾವೇನು ಮಾಡ್ತೇವೆ ಅದು ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ. ತಾವೀಗ ಮಾತಾಡ್ಬೇಕಾದ್ರೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಇವತ್ತು ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು, ಬಿಸಿ ಮುಟ್ಟಿಸ್ತಕ್ಕಂಥದ್ದು, ಅವ್ರ ತಪ್ಪುಗಳೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನು ಹಂತದಲ್ಲೂ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾನೊಬ್ಬ ಪ್ರಜೆಯಾಗಂತೂ ಮಾಡ್ಬೋದು. ಸದನದೊಳಗಡೆ ನನಗಿನ್ನೂ ಅವಕಾಶ ಸಿಕ್ಕಿಲ್ಲ, ಸದನದ ಹೊರಗಡೆ ನಾನು ಯಾರು ಕೂಡ ಕೈಕಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಅಬೌಟ್ ಆಲ್ವೇಸ್ ಪವರ್ ಪೊಲಿಟಿಕ್ಸ್.